ಎಲೆಕ್ಷನ್ ಖರ್ಚಿಗೋಸ್ಕರ ಹಣ ಸಂಗ್ರಹಕ್ಕೆ ಇದೀಗ ಒಂದು ರೀತಿ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಐಟಿ ವಿಚಾರಣೆ ಸಂದರ್ಭದಲ್ಲಿ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬಂದಿದೆ. ಹಾಗಾದ್ರೆ ಏನದು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾರ್ಯಪಾಲಕ ಎಂಜಿನಿಯರ್ ನಾರಾಯಣ ಪಾಟೀಲ್ 1-2 ಕೋಟಿ ಗಟ್ಟಲೆ ದುಡ್ಡು. ಯಾಕದು ಅಂದ್ರೆ ಅದಕ್ಕೆ ಹೊಸ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಖರ್ಚು ವೆಚ್ಚಕ್ಕೋಸ್ಕರ ದುಡ್ಡು ಬೇಕಾಗುತ್ತೆ. ಆ ಹಣ ಯಾರಿಗೆ? ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಹುಲ್ ಗಾಂಧಿಗಾಗಿಯೇ ಈ ಹಣ ಸಂಗ್ರಹ ಆಗ್ತಿದ್ಯಾ ಅನ್ನೋದೀಗ ಪ್ರಶ್ನೆ ರೈಸ್ ಆಗಿದೆ. ರಾಜ್ಯ ನಾಯಕರ ಸೂಚನೆ ಮೇರೆಗೆ ಹಣ ಸಂಗ್ರಹಕ್ಕೆ ಮುಂದಾಗಿದ್ರಂತೆ ಒಬ್ಬರು ಪ್ರಭಾವಿ ಸಚಿವರು. ಇವರ ಮೂಲಕ ಪ್ರಭಾವಿ ಸಚಿವರ ಜೊತೆಗೆ ಇನ್ನೂ ಹಲವಾರು ವಿಚಾರಣೆ ಸಾಧ್ಯತೆಗಳು ಕೂಡ ಇದೆ. ಸಚಿವರ ಆಪ್ತ ಕಾರ್ಯದರ್ಶಿ, ಸಚಿವರ ಆಪ್ತ ಸಹಾಯಕ ಸೇರಿದಂತೆ ಹಲವಾರು ಜನ ವಿಚಾರಣೆಗೆ ಒಳಪಡ್ತಾರೆ ಅನ್ನೋದು ಮಾಹಿತಿ ಬರ್ತಾ ಇದೆ. ಸಚಿವರ ಜೊತೆಗೆ ಸಂಪರ್ಕ ಹೊಂದಿರುವ ಎಲ್ಲರ ಬಗ್ಗೆಯೂ ಕೂಡ ವಿಚಾರಣೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ರಾಹುಲ್ ಗಾಂಧಿಗೋಸ್ಕರ 1 ವಾರದಿಂದ ಕರ್ತವ್ಯಕ್ಕೆ ಚಕ್ಕರ್ ಹೊಡೆದಿದ್ರು ಇದೇ ಕಾರ್ಯನಿರ್ವಾಹಕ ಎಂಜಿನಿಯರ್ ಅಭಿಯಂತರರು ಶ್ರೀ ನಾರಾಯಣ ಪಾಟೀಲ್ ಅನ್ನೋರು. 2 ಕೋಟಿ ಗಟ್ಟಲೆ ಕ್ಯಾಶ್ ದುಡ್ಡು, 500, 1000, 500, 2000 ಕಂತೆ ನೋಟು ಇದಿಷ್ಟು ಸಂಗ್ರಹ ಮಾಡಿದ್ರು. ಈಗ ಅದು ಸಿಕ್ಕಿಬಿದ್ದಿದ್ದಾರೆ. ಯಾಕಿದು ಅಂದರೆ, ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎಲ್ಲ ಕಡೆ ಓಡಾಡ್ತಾರೆ. ಆ ಖರ್ಚು ವೆಚ್ಚ ನೋಡ್ಕೊಳ್ಳೋಕ್ಕೆ ಒಬ್ಬರು ಪ್ರಭಾವಿ ಸಚಿವರು ನೇಮಿಸಿದಂಥ ವ್ಯಕ್ತಿಯವರು. ಆ ಪ್ರಭಾವಿ ಸಚಿವರು ರಾಜ್ಯ ನಾಯಕರು ಹೇಳಿದ್ದಾರೆ ಅಂತ ಮುಂದಾಗಿದ್ರು. ಇದೀಗ ಆ ಪ್ರಭಾವಿ ಸಚಿವರು ಪ್ಲಸ್ ಕಾರ್ಯನಿರ್ವಾಹಕ ಎಂಜಿನಿಯರ್, ಸಚಿವರ ಆಪ್ತ ಕಾರ್ಯದರ್ಶಿ, ಸಚಿವರ ಆಪ್ತ ಸಹಾಯಕ ಇವರೆಲ್ಲರೂ ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದು ಈ ಕ್ಷಣ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಕ್ರೈಮ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಮುರಳೀಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮುರಳೀಧರ್. ಈಗ ತಾನೇ ಶುರುವಾಗ್ತಾ ಇದೆ ಹೀಟು ಅಂತಿದ್ವಿ ಎಲೆಕ್ಷನ್ದು, ಆದರೆ ಜನ ಕಾಂಚಾಣದ ಬಿಸಿ ಕೂಡ ಜೋರಾಗಿ ಶುರುವಾಗಿದೆ. ದೊಡ್ಡ ಮಟ್ಟದ ಹಣವನ್ನು ಬೇಟೆಯಾಡಿದ್ದಾರೆ ಪೊಲೀಸರು ಕೂಡ. ಈಗ ಏನೇನು ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಮತ್ತು ಇದರಿಂದ ಇರುವಂಥ ನಿಗೂಢ ಸತ್ಯಗಳೇನು? ಖಂಡಿತವಾಗಿಯೂ ಹರೀಶ್, ಏನಂದ್ರೆ ಇನ್ನೂ ಸಹ ಲೋಕಸಭೆ ಚುನಾವಣೆಯ ಕಾವು ಈಗ ತಾನೇ ಪಡೆದುಕೊಳ್ತಾ ಇದೆ. ಏನಂದ್ರೆ ಅಭ್ಯರ್ಥಿಗಳ ಹೆಸರು ಸಹ ಫೈನಲೈಸ್ ಆಗ್ತಾ ಇದೆ. ಫೈನಲೈಸ್ ಆಗೋ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಈಗ ಜನ ಕಾಂಚಾಣ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂತದ್ದು. ಐಟಿ ಅಧಿಕಾರಿಗಳು ಸಹ ದೊಡ್ಡ ಬೇಟೆಯನ್ನ ಸಹ ಈಗ ಪ್ರಾರಂಭ ಮಾಡಿರುವಂತದ್ದು. ಅಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳಿರ್ಬೋದು, ಚುನಾವಣಾ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಸಹ ಏನು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಈ ರೀತಿಯ ಮಿಕಗಳು ಸಾಕಷ್ಟು ಸಿಕ್ಬೀಳುವಂತ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ಪ್ರತಿ ಬಾರಿ ಎಲೆಕ್ಷನ್ ಅಲ್ಲೂ ಸಹ ಇದೇ ರೀತಿ ಆಗುವಂತದ್ದು. ಅಂದ್ರೆ ಐಟಿ ಅಧಿಕಾರಿಗಳು ಭರ್ಜರಿ ಭೇಟಿಯಲ್ಲಿ ಸಚಿವರೊಬ್ಬರ ಆಪ್ತ ಅಂತ ಅನ್ಸ್ಕೊಳ್ಳುವಂತ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧಿಕಾರಿಯನ್ನ ಈಗ ಭೇಟಿಯನ್ನಾಡಿದ್ದಾರೆ. ಭೇಟಿಯನ್ನಾಡಿ ಅವರ ಚಾಲಕನನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ವಶಕ್ಕೆ ತೆಗೆದುಕೊಂಡು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಅಂದ್ರೆ ಈ ದಾಳಿಯಲ್ಲಿ ಸರಿಸುಮಾರು 2.25 ಕೋಟಿಯಷ್ಟು ಹಣ ಈಗಾಗಲೇ ಸಿಕ್ಕಿರುವಂತದ್ದು. ಅಂದ್ರೆ ಹಾವೇರಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಅಧಿಕಾರಿ ಏನಿದ್ರು ಅವರು ಬೆಂಗಳೂರಿಗೆ ಹಣವನ್ನ ಸಾಗಾಟ ಮಾಡಿರ್ತಾರೆ. ಬೆಂಗಳೂರಿಗೆ ಹಣವನ್ನ ಸಾಗಾಟ ಮಾಡಿ ಇಲ್ಲಿಯ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಈಗ ಮೂಲಗಳು ಮಾಹಿತಿಯನ್ನ ಸ್ಪಷ್ಟಪಡಿಸಿರುವಂತದ್ದು. ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಒಬ್ಬ ಪ್ರಭಾವಿ ಸಚಿವ ಅಂದ್ರೆ ರಾಹುಲ್ ಗಾಂಧಿ ಅವರ ಏನಂದ್ರೆ ಇಲ್ಲಿ ಸಮಾವೇಶಗಳಿದ್ದಾವೆ, ರ್ಯಾಲಿಗಳಿದ್ದಾವೆ, ಕರ್ನಾಟಕದಲ್ಲಿ ನಡೆಯುವಂತ ಸಮಾವೇಶಗಳು ಮತ್ತು ರ್ಯಾಲಿಗಳೇನಿದ್ದಾವೆ ಅದರ ಖರ್ಚು ವೆಚ್ಚಕ್ಕೋಸ್ಕರ ಈ ಹಣವನ್ನ ಸಂಗ್ರಹಣೆ ಮಾಡಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಗ ಮೂಲಗಳು, ಐಟಿ ಮೂಲಗಳು ಸ್ಪಷ್ಟಪಡಿಸ್ತಾ ಹೋಗ್ತಾ ಇದಾವೆ. ಜೊತೆಗೆ ಒಂದಷ್ಟು ಹಣವನ್ನ ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ನಾಯಕರುಗಳಿಂದ ಮತ್ತು ಕೆಲವೊಂದು ಅಧಿಕಾರಿಗಳಿಂದ ಸಂಗ್ರಹ ಮಾಡ್ತಾ ಇದ್ರು. ಅಂದ್ರೆ ಸರ್ಕಾರದ ಜೊತೆಯಲ್ಲಿ ನಿಕಟ ಸಂಪರ್ಕ ಹೊಂದಿರುವಂತಹ ಅಧಿಕಾರಿಗಳು ಬೇರೆ ಬೇರೆಯವರು ಯಾರು ಇರ್ತಾರೆ
ಅವರು ಒಂದಿಷ್ಟು ಕಪ್ಪ ಕಾಣಿಕೆ ಅಂತ ಹೇಳಿ ಏನು ಹೇಳಿಕೆಯನ್ನ ಕೊಡ್ತಾರೆ. ಆ ಕಪ್ಪ ಕಾಣಿಕೆಯ ರೀತಿಯಲ್ಲಿ ನಾರಾಯಣಗೌಡಗೆ ಹಣವನ್ನ ಸಲ್ಲಿಕೆ ಮಾಡ್ತಿದ್ರು. ಅದನ್ನ ಸಂಗ್ರಹ ಮಾಡೋ ಜವಾಬ್ದಾರಿಯನ್ನ ನಾರಾಯಣಗೌಡ ಅವರು ಹೊತ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಐಟಿ ಅಧಿಕಾರಿಗಳು ನಾರಾಯಣಗೌಡಗಾಗಿ ಈಗಾಗಲೇ ಹುಡುಕಾಟವನ್ನು ನಡೆಸಿದರೆ ಅವರ ಚಾಲಕನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ.